ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋಂಥ ಪರಿಸ್ಥಿತಿಗಳು ಕೂಡ ಒಂದು ತಿಳಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ಬಲಗೈನ ಮೇಲೆ ಕಿತ್ತೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಯ್ತು, ಅಣ್ಣವ್ರು ಮೈಕ್ ಹಿಡ್ಕೊಂಡ್ರು 1 ತಾಸಾಗುತ್ತೋ 2 ತಾಸಾಗುತ್ತೋ, ಇಲ್ಲೇ ಹೊಟ್ಟೆ ಕೆರಿತಾ ಇದೆ. ಚಿಕನ್ ಎಲ್ಲ ರೆಡಿ ಆಗಿದೆ, ಯಾವಾಗ ಊಟ ಮಾಡಬೇಕು ಅಂತೇಳಿ ಅನಿಸ್ತಾ ಇರ್ಬೋದು ಕೆಲವೊಬ್ಬರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೈಹಿಕವಾಗಿರ್ತಕ್ಕಂಥ ಆಹಾರಕ್ಕಿಂತ ಆತ್ಮಿಕವಾಗಿರ್ತಕ್ಕಂಥ ಆಹಾರ ನಮಗೆ ಎಷ್ಟೋ ಮುಖ್ಯ. ಹಲ್ಲೆಲೂಯಾ. ದೈಹಿಕವಾಗಿರ್ತಕ್ಕಂಥ ಆಹಾರ ಸ್ವಲ್ಪ ಹೊತ್ತಿನವರೆಗೆ ಕೆಲಸ ಮಾಡಿದರೆ, ಶಕ್ತಿಯನ್ನು ಕೊಟ್ಟರೆ, ಆತ್ಮಿಕವಾಗಿರ್ತಕ್ಕಂಥ ಆಹಾರ ನಮಗೆ ಬಹಳ ದಿವಸದವರೆಗೆ, ನಾವು ಸಾಯುವವರೆಗೂ ಕೂಡ ಏನು ಮಾಡುತ್ತದೋ ಕೆಲಸ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಪ್ಪರ ಮೂಲಕವಾಗಿ ದೇವರು ಮಾತಾಡಿರ್ತಕ್ಕಂಥ ವಿಷಯವನ್ನು ನೀವು ಕೇಳಿದ್ದೀರಿ. ಈ ಸಮಯದಲ್ಲಿ ನಾನು ಒಂದೇ ಅಂಶವನ್ನು ಈ ಸಮಯದಲ್ಲಿ ನಾನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಸ್ವಲ್ಪ ಹೊತ್ತೆ, ಜಾಸ್ತಿ ಹೊತ್ತೇನಿಲ್ಲ, ಹೇಳ್ತಿರ್ರಿ ಸ್ವಲ್ಪ ಹೊತ್ತು ಅಂತೇಳಿ, ಆದ್ರೆ ತಗೊಳ್ಳೋದು ಜಾಸ್ತಿ ಹೊತ್ತೆ. ಪ್ರೇಯರ್ ಮಾಡ್ರಿ, ನೀವು ಒಳಗೊಳಗೆ ಪ್ರೇಯರ್ ಮಾಡ್ಕೊಳ್ರಿ, ಜಲ್ದಿ ಮುಗಿಸಂಗೆ ಮಾಡಪ್ಪ ಸ್ವಾಮಿ ಅಂತೇಳಿ. ಹಲ್ಲೆಲೂಯಾ. ಎಷ್ಟಲ್ಲ? ಓಕೆ. 4ನೇ ಅಧ್ಯಾಯ 7ನೇ ವಚನ. ಬೇಗ. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ವಿಷಯ, ಅನೇಕರು ಸಾಧನೆ ಅಂದ್ರೆ ಏನಂತೀವಿ ನಾವು? ಅಚೀವ್ಮೆಂಟ್ ಅಂತೀವಿ ಇಂಗ್ಲೀಷಲ್ಲಿ. ಹಲ್ಲೆಲೂಯಾ. ಸಾಧಿಸಬೇಕು, ಏನಾದರೂ ಒಂದು ಹುಟ್ಟಿದ ಮೇಲೆ ಏನಾದರೂ ಒಂದು ನಾವು ಸಾಧಿಸಬೇಕಂತೇಳಿ ಎಲ್ಲರೂ ಕೂಡ ಒಂದು ಗುರಿಯನ್ನ, ಒಂದು ಉದ್ದೇಶವನ್ನ, ಒಂದು ಗಮ್ಯವನ್ನ, ಒಂದು ಕನಸನ್ನ ಅವ್ರು ಏನು ಮಾಡಿರ್ತಾರೆ? ಇಟ್ಕೊಂಡಿರ್ತಾರೆ. ಪ್ರಿಯರೇ, ನಾನು ಇದನ್ನು ಸಾಧಿಸಬೇಕು. ಚಿಕ್ಕ ಮಕ್ಕಳಾದರೆ ಓದ್ತಾ ಇರ್ಬೇಕಾದ್ರೆ ಅವ್ರು ಮೇಷ್ಟ್ರು ಕೇಳ್ತಾ ಇರ್ತಾರೆ, ಮುಂದೆ ನೀನು ಏನಾಗಬೇಕಂತ ಹೇಳಿದ್ರೆ ಅವ್ರು ಏನಂತಿರ್ತಾರೆ? ನಾನು ಕೂಡ ಮಾಸ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಆ್ಯಕ್ಟರ್ ಆಗ್ತೀನಿ, ಇನ್ನೊಂದಾಗ್ತೀನಿ, ಮುಂದೊಂದಾಗ್ತೀನಿ, ಏನೆಲ್ಲ ಮಕ್ಕಳು ಹೇಳ್ತಾ ಇರ್ತಾರೆ. ನಾನು ಕೂಡ ಹೇಳಿದ್ದೀನಿ, ನೀವು ಕೂಡ ಸ್ಕೂಲ್ಗೆ ಹೋದಂಥವರು ಹೇಳಿರ್ಬೋದು. ಹಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಪೌಲನು ತಿಮೋಥೆಯನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ತಿಮೋಥೆಯನೇ, ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ನಮಗೆ ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಮುಖ್ಯವಾಗಿದ್ದರೆ, ಆದರೆ ಭಕ್ತಿ ಸಾಧನೆಯನ್ನ ನಾವು ಮಾಡುವವರಾಗಬೇಕು. ಕೆಲವೊಬ್ಬರು ಜಿಮ್ಮಿಗೆ ಹೋಗಿ ತಮ್ಮ ದೇಹವನ್ನು ಏನು ಮಾಡ್ತಾರೆ? ಸದೃಢವಾಗಿ ಬೆಳೆಸಿಕೊಳ್ತಾರೆ. ಹಲ್ಲೆಲೂಯಾ. ದೇಹವನ್ನು ಬೆಳೆಸಿಕೊಳ್ಳೋದ್ರಿಂದ ಏನು ಬರೋದಿಲ್ಲ? ಮೋಕ್ಷ ಬರೋದಿಲ್ಲ. ಹಲ್ಲೆಲೂಯಾ. ದೇಹವನ್ನ ತೆಳ್ಳಗೂ ಮಾಡ್ಕೊಂತಾರೆ. ಇವತ್ತಿನ ಸಮಯದಲ್ಲಿ ತೆಳ್ಳಗಿದ್ದಾರೆ ದಪ್ಪ ಆಗ್ಬೇಕಂತಾರೆ, ದಪ್ಪಿದ್ದಾರೆ ತೆಳ್ಳಗಾಗ್ಬೇಕಂತಾರೆ. ಹಲ್ಲೆಲೂಯಾ. ನೋಡಿದ್ಯಾ? ದಪ್ಪ ಆದಂಥವ್ರು ನಾವು ಯಾವಾಗಾದ್ರೂ ತೆಳ್ಳಗಾಗ್ತೀವಪ್ಪ ಅಂತೇಳಿ ನಾವು ಅನ್ಕೊಂಡ್ರೆ, ತೆಳ್ಳಗಿದ್ದಾರೆ ನಾವು ಯಾವಾಗ ದಪ್ಪ ಆಗ್ತೀವಿನೋ ಅಂತೇಳಿ ಅವ್ರು ಅನ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇಹ ಸಾಧನೆ ಏನ್ರಿ? ದೇಹವನ್ನ ಸಾಧಿಸಬೇಕು, ಒಂದು ತಕ್ಕದಾಗಿರ್ತಕ್ಕಂಥ ಮಟ್ಟದಲ್ಲಿ ಇಟ್ಟುಕೊಳ್ಬೇಕು. ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ಏನಾದರೂ ಒಂದು ಗುರಿಯನ್ನ ಸಾಧಿಸಬೇಕು ಅಂತೇಳಿ ಅನೇಕರು ಏನೆಲ್ಲ ವಿಷಯಗಳನ್ನ ಇಟ್ಟುಕೊಂಡಿರ್ತಾರೆ. ಅವು ಕೆಟ್ಟವುಗಳಲ್ಲ, ಅವು ಒಳ್ಳೆಯವುಗಳೇ. ಆದರೆ ಭಕ್ತಿಯ ಸಾಧನೆ ಬಹಳ ಮುಖ್ಯ. ಆತ್ಮಿಕವಾಗಿರ್ತಕ್ಕಂಥ ಭಕ್ತಿಯನ್ನು ಕಟ್ಟಿಕೊಳ್ಳುವಂಥದ್ದು ಬಹಳ ಮುಖ್ಯ. ಭಕ್ತಿಯ ಸಾಧನೆ ಇಹದಲ್ಲಿ ಮಾತ್ರವಲ್ಲ, ಪರದಲ್ಲಿಯೂ ಕೂಡ ಸಲ್ಲುವಂಥದ್ದು ಆಗಿದೆ. ಭಕ್ತಿ ಈ ಸಮಯದಲ್ಲಿ ನಾವು ಕಟ್ಟಿಕೊಂಡಿದ್ದೇವೆ. 8 ವರ್ಷಗಳಿಂದ ನೀವು ಕಟ್ಟಿಕೊಳ್ತಾ ಬಂದಿದ್ದೀರಿ ಭಕ್ತಿಯ ಒಂದು ಜೀವಿತವನ್ನ. ಆ ಭಕ್ತಿಯ ಜೀವಿತವನ್ನ ಇಲ್ಲಿಯೇ ಬಿಡಬಾರದು. ಇವತ್ತಿನ ದಿವಸದಲ್ಲಿ 1ನೇ ವರ್ಷ ವಾರ್ಷಿಕೋತ್ಸವ ಆದಾಗ ಬಹಳ ಜನ ಇದ್ರೇನು, 2ನೇ ವರ್ಷ ಆದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ರೇನು, ಜಾಸ್ತಿ ಆಗೋದು ಕಡಿಮೆ ಆಗೋದು, ಜಾಸ್ತಿ ಆಗೋದು ಕಡಿಮೆ ಆಗೋದು. ಆದರೆ ಇವತ್ತಿನ ದಿವಸ ನೀವು ಎಷ್ಟಾಗಿದ್ದೀರಿ? ಈಗ ಎಷ್ಟಾಗಿದ್ದೀರಿ?
ಒಂದು ಸ್ಥಿರವಾದ ಸಂಖ್ಯೆಯ ಕಡೆಗೆ ನೀವು ಬಂದಿದ್ದೀರಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಒಟ್ಟೆಲ್ಲ ಆರೋಗ್ಬಿಡ್ತ, ಗಟ್ಟಿ ಕಾಳೆಲ್ಲ ನಿಂತ್ಕೊಂತು, ಒಟ್ಟೆಲ್ಲ ಏನಾಯ್ತು, ಆರಿ ಹೋಯ್ತು. ಅವರಿಗೆ ದೇಹ ಸಾಧನೆ ಬಹಳ ಮುಖ್ಯವಾಯಿತು. ಅವರಿಗೆ ಅಜ್ಜಿ ಕಥೆಗಳಂತಿರುವಂತ ಒಂದು ಕಥೆಗಳೇ ಅವರಿಗೆ ಇಷ್ಟವಾದವು. ಅವರಿಗೆ ದೇವರು ಬೇಕಾಗಿರಲಿಲ್ಲ, ದೇವರಿಂದ ಆಶೀರ್ವಾದಗಳು ಮಾತ್ರ ಅವರಿಗೆ ಬೇಕಾಗಿತ್ತು. ಅವರಿಗೆ ಮೋಕ್ಷ ಮುಕ್ತಿ ಎನ್ನುವಂಥದ್ದು ಬೇಕಾಗಿರಲಿಲ್ಲ. ಅವರಿಗೆ ಅಜ್ಜಿ ಕಥೆಗಳು, ರಮಿಸುವಂತ ಮಾತುಗಳು, ಪಾಪದ ಕಾರ್ಯಗಳು, ಮತ್ತೊಂದು ಮುನ್ನೊಂದು ಕಾರ್ಯಗಳು, ಲೋಕದ ಆಚಾರ ಡಂಬ ವಿಚಾರಗಳು, ಅವರಿಗೆ ಅವುಗಳೇ ಇಷ್ಟವಾದ ಹೊರತಾಗಿ ಅವರಿಗೆ ಭಕ್ತಿಯ ಸಾಧನೆ ಇಷ್ಟವಾಗಲಿಲ್ಲ. ಭಕ್ತಿ ಎನ್ನುವಂಥದ್ದು ಅವರಿಗೆ ಬೇಕಾಗಲಿಲ್ಲ. ಪ್ರಿಯರೇ, ನಂಗೆ ಬಹಳ ಸಂತೋಷ ಆಗುತ್ತೆ. ನೀವಾದರೂ ಗಟ್ಟಿಯಾಗಿ ಸ್ಥಿರವಾದ ಭದ್ರವಾದ ಬುನಾದಿಯಲ್ಲಿ ನಿಂತುಕೊಂಡಂತವರಾಗಿದ್ದೀರಿ. ಹಲ್ಲೆಲೂಯಾ. 5 ವರ್ಷಗಳವರೆಗೆ ಈರಮ್ಮವ್ರು ಇದ್ದಿಲ್ಲ ಅನ್ಸುತ್ತೆ, ಉಪ್ಪಳಪ್ಪವ್ರ ಫ್ಯಾಮಿಲಿ ಇದ್ದಿಲ್ಲ ಅನ್ಸುತ್ತೆ, ಮುತ್ತಮ್ಮವರು ಇದ್ದಿಲ್ಲ ಅನ್ಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಜನ ಮಾತ್ರ ಇದ್ದಂಥವ್ರು. ನೀವು ಪುನಃ ಬಂದಿದ್ದೀರಿ. ನಿಮ್ಮ ಭಕ್ತಿಯ ಜೀವಿತವನ್ನು ನೀವೇನ್ ಮಾಡಬಾರ್ದು, ವ್ಯರ್ಥಪಡಿಸಿಕೊಳ್ಳಬಾರದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿ ನೀವು ಸಾಧನೆ ಮಾಡಿಕೊಳ್ಳಲು ಬೇಕಾಗಿರುವಂಥದ್ದು ಮುಖ್ಯವಾಗಿ ಯಾವುದ್ರಿ, ಭಕ್ತಿ. ಯಾವುದು? ಭಕ್ತಿಯ ಬುದ್ಧಿ ನಿನ್ನಲ್ಲಿ ಇದ್ರೆ ಆ ಬುದ್ಧಿ ಇಲ್ಲಿಯೂ ಕೆಲಸ ಮಾಡುತ್ತೆ, ಪರಲೋಕದಲ್ಲಿಯೂ ಕೂಡ ಕೆಲಸ ಮಾಡುತ್ತೆ. ಪ್ರಿಯರೇ, ಭಕ್ತಿವಂತರಾಗಿರ್ತಕ್ಕಂಥ ಮಕ್ಕಳ ಜೀವಿತದಲ್ಲಿ ಆಗಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನ ಅವಾಗ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಅವರ ಭಕ್ತಿ ಅವರಿಗೆ ನಿಷ್ಪ್ರಯೋಜನವಾಗಲಿಲ್ಲ, ಅವರ ಜೀವಿತದಲ್ಲಿ ಅದು ಏನಾಯ್ತು, ಪ್ರಯೋಜನವಾಯಿತು. ಹಿಜ್ಕೀಯನು ಎನ್ನುವಂತ ವ್ಯಕ್ತಿ ಭಕ್ತಿಯ ಜೀವಿತವನ್ನ ಕಟ್ಟಿಕೊಂಡ, ಭಕ್ತಿಯನ್ನ ಮಾಡಿದ. ಅವನಿಗೆ ರೋಗ ಬಂತು. ಎಂತಹ ರೋಗ? ಮರಣಕರವಾಗಿರ್ತಕ್ಕಂಥ ರೋಗ ಬಂತು. ಆ ಸಮಯದಲ್ಲಿ ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತೇಳಿ? ಸ್ವಾಮಿ ದೇವರೇ, ಗೋಡೆಯ ಕಡೆಗೆ ತಿರುಗಿಕೊಂಡು ಏನಂತೇಳಿ, ನಾನು ಮಾಡಿದಂತ ಭಕ್ತಿಯನ್ನ ನೀನು ಈ ಸಮಯದಲ್ಲಿ ನೆನಪು ಮಾಡಿಕೊ. ಹಲ್ಲೆಲೂಯಾ. ನಾನು ನಿನಗೆ ಭಕ್ತಿಯನ್ನ ಮಾಡಿದ್ದೇನೆ, ನಾನು ನಿನಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ. ಈಗ ನನ್ನ ಪ್ರಾಣ ಪಕ್ಷಿ ಹಾರಿ ಹೋದ್ರೆ ಪ್ರಯೋಜನ ಇಲ್ಲ. ಮಣ್ಣು ನಿನ್ನನ್ನು ಸ್ತುತಿ ಮಾಡುತ್ತಾ? ಸತ್ತಂತವರು ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರು ನಿನ್ನನ್ನ ಸ್ತುತಿ ಮಾಡ್ತಾರಾ ಎಂಬುದಾಗಿ ಕೇಳಿದಾಗ ಆತನ ಭಕ್ತಿಯ ಜೀವಿತವನ್ನ ಮೆಚ್ಚಿರ್ತಕ್ಕಂಥ ದೇವರು ಆತನನ್ನ ಜ್ಞಾಪಕ ಮಾಡಿಕೊಂಡು ಆತನ ಆಯುಸ್ಸಿಗೆ 15 ವರ್ಷಗಳನ್ನ ದೇವರು ಏನ್ ಮಾಡಿದ್ರಿ, ಕೂಡಿಸಿದ್ರು. ಪ್ರಿಯರೇ, ಹಲ್ಲೆಲೂಯಾ. ಭಕ್ತಿ ಎಲ್ಲಾ ಕಾಲಗಳಲ್ಲಿಯೂ ಕೂಡ ಸಲ್ಲುವಂಥದ್ದು. ಭಿಕ್ಷುಕ ಇದ್ದ ಲಾಜರ, ಅವನ ಭಕ್ತಿಯ ಜೀವಿತವನ್ನ ಕಟ್ಟಿಕೊಂಡಿದ್ದ. ಆ ಭಿಕ್ಷುಕ ಲಾಜರನಿಗೆ ಏನು ಇರಲಿಲ್ಲ, ದೊಡ್ಡದಾಗಿರ್ತಕ್ಕಂಥ ಬಂಗ್ಲೆ ಇರಲಿಲ್ಲ, ಇಳ್ಕೊಳ್ಳೋದಕ್ಕೆ ಮನೆ ಇರಲಿಲ್ಲ, ಬೆಡ್ರೂಮ್ ಇರಲಿಲ್ಲ, ಬೆಡ್ ಇರಲಿಲ್ಲ, ಹಾಸಿಗೆ ಒದುಕೊಳ್ಳೋದಕ್ಕೆ ಇರಲಿಲ್ಲ. ಆದ್ರೆ ಅವನು ಏನು ಕಟ್ಟಿಕೊಂಡರೆ, ಭಕ್ತಿಯನ್ನ ಕಟ್ಟಿಕೊಂಡ. ಅವನು ಜೀವಿಸಿದಂತ ಸಮಯದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಹುಡುಕಿ ಅರಸಿಕೊಂಡು ಅವನು ಏನ್ ಮಾಡ್ತಾ ಇದ್ದ, ಶ್ರೀಮಂತನ ಮನೆಯ ಬಳಿಯಲ್ಲಿ ಹೋಗ್ತಾ ಇದ್ದ, ಆಹಾರ ಊಟ ಮಾಡ್ತಾ ಇದ್ದ. ಅವನಿಗೆಲ್ಲ ಕಜ್ಜಿಗಳಾಗಿತ್ತು. ಆದ್ರೆ ಅವನು ಯಾರನ್ನ ಕಟ್ಟಿಕೊಂಡಿದ್ದ? ದೇವರನ್ನ, ಭಕ್ತಿಯನ್ನ ಕಟ್ಟಿಕೊಂಡಿದ್ದ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಭಿಕ್ಷುಕನಾಗಿರ್ತಕ್ಕಂಥ ಲಾಜರನು ಭಕ್ತಿಯನ್ನ ಕಟ್ಟಿಕೊಂಡ ಕಾರಣಕ್ಕಾಗಿ ಅವನು ಎಲ್ಲಿಗೆ ಹೋದ್ನರಿ? ಪರಲೋಕಕ್ಕೆ ಹೋದ. ಹಲ್ಲೆಲೂಯಾ. ಎಲ್ಲಿಗೆ ಹೋದ? ಅವನು ಪರಲೋಕಕ್ಕೆ ಹೋದ. ಆದ್ರೆ ಧನಿಕನು ಏನ್ ಮಾಡಲಿಲ್ಲ, ಭಕ್ತಿಯನ್ನ ಕಟ್ಟಿಕೊಳ್ಳಲಿಲ್ಲ. ಭಕ್ತಿಯ ವಿಷಯದಲ್ಲಿ ಬೇಜಾರುಳ್ಳವನಾದ. ಈ ಲೋಕದಲ್ಲಿ ಇರ್ತಕ್ಕಂಥದ್ದೇ ನನಗೆ ಬೇಕು ಅಂತೇಳಿ ಲೋಕದ ಕಾರ್ಯಗಳನ್ನ ಮಾಡಿದಂತ ಆ ಶ್ರೀಮಂತ ವ್ಯಕ್ತಿ, ಆ ಧನಿಕನಿಗೆ ಯಾವುದು ಕರಿತ್ರಿ? ಬಾ ಅಂತೇಳಿ ಯಾವುದು? ನರಕ ಕರಿತಿ. ಪ್ರೇರ 20ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಯೋಹಾನನ್ ಹೇಳ್ತಾ ಇದ್ದಾನೆ. ಒಂದ್ಸಾರಿ ಓದ್ತೀರಾ? ನಿಮಿಷ 30 ವಚನ, ಕೊನೆ 2 ವಚನಗಳು. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನ ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಹಲ್ಲೆಲೂಯಾ. ಯೇಸುವನ್ನ ನಂಬಿದ್ರೆ ನಿಮಗೇನಿದೆ? ಏನಿದೆ? ಜೀವ. ಯಾವ ಜೀವ ಅದು? ನಿತ್ಯ ಜೀವ, ಶಾಶ್ವತವಾಗಿರುವಂತ ಜೀವ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಸುಮ್ಮನೆ ಪುಕ್ಕಟೆ ನಾವು ನಂಬಿಲ್ಲ. ಯಾಕೆ ನಂಬಿದೀವಿ ಯೇಸು ಸ್ವಾಮಿಯನ್ನು? ನಾವು
ನಮ್ಮ ಪಾಪಗಳನ್ನು ತೊಳೆಯಲು ಸಮರ್ಥನು, ಶಕ್ತಿವಂತನು ಬೇರೆ ಯಾರು ಕೂಡ ಇಲ್ಲ. ಅಜ್ಜಿ ಕಥೆಗಳಂತಿರುವ ಕಥೆಗಳಲ್ಲಿ ಯಾರ್ಯಾರೋ ಏನೇನೋ ಮಾಡಿದ್ದಾರೆ. ಹಲ್ಲೆಲೂಯಾ. ಅವಕ್ಕೆ ಚಾರಿತ್ರಾತ್ಮಕ ಆಧಾರಗಳಿಲ್ಲ. ಆದರೆ ಯೇಸುವಿಗೆ ಚಾರಿತ್ರಾತ್ಮಕ ಆಧಾರಗಳಿದ್ದಾವೆ. ಆತನು ಹುಟ್ಟಿರುವಂಥ ಸ್ಥಳ, ಆತನು ಬಂದಿರತಕ್ಕಂಥ ದಿನಾಂಕ ಎಲ್ಲವೂ ಕೂಡ ಏನಾಗಿದೆ ರೀ? ಲಿಖಿತವಾಗಿದೆ. ಹಲ್ಲೆಲೂಯಾ. ಆತನು ಮಾಡಿರ್ತಕ್ಕಂಥ ಕಾರ್ಯಗಳು, ಆತನು ನುಡಿದಿರ್ತಕ್ಕಂಥ ಮಾತುಗಳು ಎಲ್ಲವೂ ಕೂಡ ಮನುಷ್ಯರಿಗೆ ಆದರಣೆಯನ್ನ, ಪಾಪದಿಂದ ಬಿಡುಗಡೆಯನ್ನ ಕೊಡುವಂಥವುಗಳಾಗಿದೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ಯೇಸುವನ್ನ ನಂಬಿದರೆ ನಿನಗೇನಿದೆ? ಜೀವ ಇದೆ. ಯಾವ ಜೀವ ಅದು? ನಿತ್ಯ ಜೀವ. ಆ ನಿತ್ಯ ಜೀವವನ್ನ ಹೊಂದಿಕೊಂಡಂತ ಮಕ್ಕಳು ಈ ಲೋಕದಲ್ಲಿ ಯಾರಾದ್ರೂ ಇದ್ರೆ ಅವ್ರು ಯಾರ್ರೀ? ಯೇಸುವನ್ನ ನಂಬಿದಂಥವ್ರು ಹೊರತಾಗಿ ಮತ್ತೆ ಬೇರೆ ಯಾರು ಕೂಡ ಅಲ್ಲ. ಹಲ್ಲೆಲೂಯಾ. ಅಪ್ಪರು ಹೇಳಿದ್ರು, ಮಂದಿರಕ್ಕೆ ಬರೋರೆಲ್ಲರೂ ಕೂಡ ಭಕ್ತಿವಂತರಲ್ಲ. ಹಲ್ಲೆಲೂಯಾ. ಮಂದಿರಕ್ಕೆ ಬರೋರೆಲ್ಲ ಯೇಸು ಸ್ವಾಮಿಯನ್ನು ನಂಬಿದಂಥವ್ರು ಅಲ್ಲ. ಹಲ್ಲೆಲೂಯಾ. ಯಾರು ಯೇಸು ಸ್ವಾಮಿಯನ್ನು ನಂಬಿದಂಥವರು? ಯಾರು ಹೊಸದಾಗಿ ಹುಟ್ಟಿರ್ತಾರೆ. ಯೋಹಾನ 3:3 ನಾವು ನೋಡ್ತಾ ಇದ್ದೇವೆ. ನಿಕೋದೇಮನ್ ಬಂದು ಯೇಸುವಿನ ಬಳಿಯಲ್ಲಿ, ನೀನು ದೇವರ ಬಳಿಯಿಂದ ಬಂದಿರತಕ್ಕಂಥ ಪ್ರವಾದಿ ಎಂಬುದಾಗಿ ನಾನು ನೆನೆಸಿದ್ದೇನೆ. ಯಾಕಂದ್ರೆ ನೀನು ಮಾಡುವಂತ ಅದ್ಭುತ ಕಾರ್ಯಗಳು ಬೇರೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಿಕೋದೇಮನೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹಲ್ಲೆಲೂಯಾ. ಯಾರು ದೇವರ ರಾಜ್ಯವನ್ನ ಕಾಣುವಂತವರು? ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದಂಥವರು, ನೀರಿನ ಮೂಲಕವಾಗಿ ಹುಟ್ಟಿದಂಥವರು, ಬ್ರಾಹ್ಮಣರೆಂಬುದಾಗಿ, ದ್ವಿಜ ಎಂಬುದಾಗಿ ಕರೆಯಿಸಿಕೊಂಡಿರ್ತಕ್ಕಂಥ ಯೇಸು ಕ್ರಿಸ್ತನ ಮಕ್ಕಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನ ಎಚ್ಚರಿಕೆ ಮಾಡ್ತಾ ಇದ್ದಾನೆ. ಇಷ್ಟು ದಿವಸ ನೀನು ಭಕ್ತಿಯನ್ನ ಸಾಧನೆ ಮಾಡಿದ್ದೀಯಾ, ಇನ್ನು ಮುಂದೆಯೂ ಕೂಡ ನೀನು ಭಕ್ತಿಯ ಸಾಧನೆಯನ್ನ ಮಾಡುವವನಾಗಬೇಕು. ಭಕ್ತಿಯ ಸಾಧನೆ ಅದು ಇಲ್ಲಿಗೆ ಮಾತ್ರ ಅಲ್ಲ, ನಿನ್ನ ಜೀವ ಇರೋವರೆಗೂ ಕೂಡ ಅದು ಮುಂದುವರೆಗೂ. ಹಾಡಾಡ್ತೀವಿ, ಉಸಿರಿರುವ ದಿನವೆಲ್ಲ ಅಂತ ಹೇಳಂತೀವಿ. ಹಂಗೆ ಹಾಡಾಡಿ ಮೈ ಹಿಡ್ಕೊಂಡ್ರೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗಿರ್ತಾರೆ ಮಂದಿರ. ಹಲ್ಲೆಲೂಯಾ. ಏನು ಮಾಡ್ತಾರೆ? ಅರ್ಧಕ್ಕೆ ಬಿಟ್ಟೋಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಹೆಂಗಿರ್ಬೇಕು? ಯೆಹೋಶುವನೋಪಾದಿಯಲ್ಲಿ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರೆಲ್ಲರೂ ಕೂಡ ಯೆಹೋವನನ್ನೇ ಸೇವಿಸುವೆವು. ಹಲ್ಲೆಲೂಯಾ. ಅದು ಭಕ್ತಿಯ ಜೀವಿತ. ನಾನು ಉಸಿರಿರುವ ದಿನವೆಲ್ಲ, ನಾನು ಈ ಲೋಕದಲ್ಲಿ ಜೀವಿಸಿರ್ತಕ್ಕಂಥ ದಿನಗಳಲ್ಲೆಲ್ಲ ನನ್ನ ಭಕ್ತಿಯನ್ನು ನಾನೇನು ಮಾಡೋದಿಲ್ಲ, ಹಾಳು ಮಾಡಿಕೊಳ್ಳೋದಿಲ್ಲ. ನನ್ನ ಭಕ್ತಿಯನ್ನು ನಾನೇನು ಮಾಡ್ತೀನಿ? ಕೊನೆಗಾಣಿಸ್ತೀನಿ. ಕೊನೆಯವರೆಗೂ ಅದನ್ನು ಏನು ಮಾಡ್ತೀನಿ? ನಾನು ಮುಂದುವರಿಸಿಕೊಂಡು ಕಾಪಾಡಿಕೊಂಡು ನಾನು ಹೋಗ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ನಾನು ಮಾತ್ರವಲ್ಲ, ಯಾರಂತ ಹೇಳ್ತಾ ಇದ್ದಾನೆ? ನನ್ನ ಮನೆಯವರು ಕೂಡ ಸೃಷ್ಟಿಕರ್ತನಾದ ದೇವರನ್ನೇ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಆತನನ್ನೇ ಮಹಿಮೆ ಪಡಿಸ್ತೇವೆ ಎಂಬುದಾಗಿ ಪ್ರೇರ. ಅದರ ಸಲುವಾಗಿ ಇವತ್ತಿನ ದಿವಸ ನೀವು ಒಂದೇ ತಿಳ್ಕೊಬೇಕು, ಭಕ್ತಿಯ ಸಾಧನೆಯನ್ನ ನೀವು ಮಾಡುವವರಾಗಿರ್ರಿ. ಈ ಲೋಕದಲ್ಲಿ ಯಾರ್ಯಾರು ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ, ಮೊಬೈಲನ್ನು ಕಂಡುಹಿಡಿದಂಥವ್ರು, ರೇಡಿಯೋಗಳನ್ನು ಕಂಡುಹಿಡಿದಂಥವ್ರು, ಈ ಮೈಕನ್ನು ಕಂಡುಹಿಡಿದಂಥವ್ರು, ಚಾಪೆಯನ್ನ ಸೃಷ್ಟಿ ಮಾಡಿದವರು, ಇನ್ನು ಬೇರೆಲ್ಲ ಮನೆಗಳನ್ನು ಕಟ್ಟಿದಂಥವ್ರು, ಏನೇನೇನೋ ಅಚೀವ್ಮೆಂಟ್ಗಳನ್ನು ಏನೆಲ್ಲ ಮಾಡಿದ್ದಾರೆ. ವಿದ್ಯಾಭ್ಯಾಸದ ವಿಷಯದಲ್ಲಿ, ವೈಜ್ಞಾನಿಕವಾಗಿ, ವಿಜ್ಞಾನದ ವಿಷಯದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ. ಅವರ ಸಾಧನೆಗಳು ಸ್ವಲ್ಪ ಮಟ್ಟಿಗೆ ಅವು ಏನಾಗಿರ್ಬೋದು? ಪ್ರಯೋಜನವಾಗಿರ್ಬೋದು. ಆದರೆ ಯಾವಾಗಲೂ ಕೂಡ ಪ್ರಯೋಜನವಾಗಿರುವಂಥದ್ದು ಯಾವುದ್ರಿ? ದೇವ ಭಕ್ತಿಯ ಸಾಧನೆ. ಹಲ್ಲೆಲೂಯಾ. ಆ ದೇವರ ಭಕ್ತಿಯನ್ನ ನಾನು ನೀನು ಏನ್ ಮಾಡಬೇಕು? ಸಾಧಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಸ್ಥಿರವಾದಂಥ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಇರುವವರಾಗಬೇಕು. ನಮ್ಮ ನಂಬಿಕೆ ಚಂಚಲವಾಗಿರಬಾರದು. ನಮ್ಮ ನಂಬಿಕೆ ಅಚಲವಾಗಿರಬೇಕು. ಛಲವುಳ್ಳಂತ ವಿಶ್ವಾಸಿಗಳಾಗಿ ನಾವು ಜೀವಿಸಬೇಕು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈಗಾಗಲೇ ಅಪ್ಪರು ಹೇಳಿದ್ರು, ನಮ್ಮ ಬಾಯಿ ಶುದ್ಧ ಇರಬೇಕು. ನಮ್ಮ ಬಾಯಿ ಶುದ್ಧ ಇರಲಾರದೆ ಇದ್ರೆ ಏನಾಗಲ್ರಿ? ಭಕ್ತಿಯನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಳ್ಳು, ಮೋಸದ ಮಾತುಗಳು, ಹೊಟ್ಟೆ ಕಿಚ್ಚಿನ ಮಾತುಗಳು, ಗಲಭೆಯ ಮಾತುಗಳು, ಮುನ್ನೊಬ್ಬರ ಬಗ್ಗೆ ಹೇಳಿಕೊಳ್ಳುವಂತ ಮಾತುಗಳು, ಆ ಎಲ್ಲ ಮಾತುಗಳು ಇದ್ರೆ ಭಕ್ತಿ ಅನ್ನುವಂಥದ್ದು ಇರೋದಕ್ಕೆ
ಸಾಧ್ಯ ಇಲ್ಲ. ಹರಟೆ ಮಾತುಗಳನ್ನು ಆಡುವಂಥವರ ಜೀವಿತದಲ್ಲಿ ಭಕ್ತಿ ಏನಾಗುತ್ತಂತೆ? ಕಡಿಮೆಯಾಗಿ ಹೋಗುತ್ತೆ. ಅದೇ ತಿಮೋಥೆಯನ್ನು ಬರೆದ ಪತ್ರಿಕೆಯಲ್ಲಿ ಕೊನೆಯ ಮಾತು ತೆಗ್ದಿದ್ದೀರಾ? ಸಾರಿ, ಐರ ಸಿಕ್ಕರೆ ಹೋದ್ರಿ. ಎರಡನೇ ತಿಮೋಥೆ 2ನೇ ಅಧ್ಯಾಯ 16ನೇ ವಚನ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಭಕ್ತಿಯನ್ನ ಸಾಧನೆ ಮಾಡಿಕೊಳ್ಬೇಕಾದ್ರೆ ಅಡ್ಡ ಬರುವಂಥದ್ದು ಯಾವುದ್ರಿ? ಮಾತುಗಳು. ಯಾವ ಮಾತುಗಳವು? ಪ್ರಾಪಂಚಿಕವಾಗಿರುವಂತ ಹರಟೆಯ ಮಾತುಗಳು. ಯಾವ ಮಾತುಗಳಂದ್ರೆ? ಹರಟೆಯ ಮಾತುಗಳು. ಈ ಹರಟೆ ಮಾತುಗಳು ಟೈಮ್ ಪಾಸ್ ಮಾತುಗಳು. ಟೈಮನ್ನು ಹೆಂಗೆ ಪಾಸ್ ಮಾಡಿ? ಟೈಮ್ ಪಾಸ್ ಆಗ್ತಾನೆ ಇರುತ್ತೆ. ಟೈಮ್ ನಿಂದತ್ತ ಸಿದ್ಧ ನಿಂತೊಳಗೆ ನಿಂದಲ್ಲ. ಟೈಮ್ ಏನಾಗ್ತಿರುತ್ತೆ? ಓಡ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ. 1 ಗಂಟೆ ಆಗಿದ್ದು 2 ಗಂಟೆ ಆಗುತ್ತೆ, ಇವತ್ತಾಗಿದ್ದು ಮತ್ತೆ ನಾಳೆ ಆಗುತ್ತೆ, ಇವತ್ತಾಗಿದ್ದು ನಿನ್ನೆಗೆ ಹೋಗಲ್ಲ. ಹೋಗುತ್ತಾ? ಮುಂದೆ ಹೋಗ್ತಾನೆ ಇರುತ್ತೆ ಜೀವಿತ. ಹಲ್ಲೆಲೂಯಾ. ಹರಟೆಯ ಮಾತುಗಳನ್ನು ಅನೇಕ ಜನರು ಮಾತಾಡಿ ಹೆಚ್ಚೆಚ್ಚಾಗಿ ಏನಾಗ್ತಾ ಇದ್ದಾರೆ? ಅವರು ಭಕ್ತಿಹೀನರಾಗ್ತಾ ಇದ್ದಾರೆ. ಅದ್ರ ಸಲುವಾಗಿ ಜ್ಞಾನದಲ್ಲಿ ಒಂದು ಮಾತಿರುತ್ತೆ 10ನೇ ಅಧ್ಯಾಯದಲ್ಲಿ, ಮಾತಾಳಿಗೆ ಪಾಪ ತಪ್ಪದು. ಮಾತು ಹೆಚ್ಚೆಚ್ಚಾಗಿ ಯಾರು ಮಾತಾಡ್ತಾ ಇರ್ತಾರೋ ಪಾಪ ಅವರ ಹಿಂದ್ಗಡೆನೆ ಇರುವಂಥದ್ದಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಭಕ್ತಿಯ ಸಾಧನೆಯನ್ನ ನೀನು ಮಾಡಿಕೊಳ್ಳಬೇಕಾದರೆ ನಿನ್ನ ಬಾಯಿ ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುತ್ತಂತ. ಹಲ್ಲೆಲೂಯಾ. ಇವತ್ತು ನೋಡ್ರಿ ಏನ್ ಮಾಡ್ತಾರೆ? ನಗಿಸುವಂತ ವಿಡಿಯೋಗಳನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ಕಾಮಿಡಿ. ಏನಿದಾವ? ಟಿಕ್ಟಾಕ್ ಮತ್ತಿನ್ನು ಯಾವ ಬಂದಿದಾವ ಹೇಳಿದೆ ಯಾವ? ಹಲ್ಲೆಲೂಯಾ. ನಗಿಸ್ತಾರಂತೆ ಇವರು. ಏನು ಮಾಡ್ತಾರೆ? ನಗಿಸ್ತಾರೆ. ಅವ್ರು ನಗಿಸಿದ್ದು ಅಲ್ಲೇ ಇರಲ್ಲ ಅದು. ಮತ್ತೇನು ಮಾಡ್ತಾರೆ? ಅದು ಕೊಳಕು ಹುಣ್ಣು ಹೆಂಗ ಹಬ್ಬಿಕೊಳ್ಳುತ್ತ ಹಣ್ಣು, ಕೊಳೆದಿರ್ತಕ್ಕಂಥ ಹಣ್ಣು ತಾನು ಮಾತ್ರ ಕೆಟ್ಟಿರೋದಲ್ಲದೆ ಎಲ್ಲ ಹಣ್ಣುಗಳನ್ನ ಹೆಂಗೆ ಕೆಡಿಸುತ್ತಾ, ಇವರು ಆ ಮಾತುಗಳನ್ನು ಇಲ್ಲಿ ಗಿಣವಾರದಾಗಿದ್ದು ಬಾದರ್ಲಿಗೆ ಹೋಗಿರುತ್ತೆ. ಬಾದರ್ಲಿದ್ದು ಎಲ್ಲ ಹಿಂಗೆ ಹಳ್ಳಿ ಸಿನ್ನೂರು ತಾಲೂಕಿನಾಗ ಎಷ್ಟೆಷ್ಟದವ ಎಲ್ಲ ಕೊಳಕು ಹಣ್ಣಿನ ವಿಚಾರಗಳೆಲ್ಲ ಮಾತಾಡ್ತಾ ಇರ್ತಾರೆ. ಕಿವಿಗೆ ಬಿದ್ದಾಗ ಅವೇ ಅವರಿಗೆ ಬಹಳ ಒಳ್ಳೆ ಮಾತುಗಳ ಉಪಾಧಿಯಲ್ಲಿ ಅನಿಸ್ತಾ ಇರ್ತಾರೆ. ವಾಕ್ಯ ಹೇಳ್ತಾ ಇದೆ, ಮಾತುಗಳು ಸರಿಯಾಗಿ ಇದ್ರೆ, ಮಾತುಗಳು ದೇವರ ಮಾತುಗಳಾಗಿ ಇದ್ರೆ, ಭಕ್ತಿಯನ್ನ ತರುವಂತ ಮಾತುಗಳಿದ್ರೆ ನಾವು ಮಾತಾಡುವವರಾಗಬೇಕು. ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಮಾತುಗಳಿಂದ ನಮಗೆ ಪ್ರಯೋಜನ, ಭಕ್ತಿಗೆ ಪ್ರಯೋಜನ ಇಲ್ಲ. ಭಕ್ತಿ ಹಾಳಾಗುವಂಥದ್ದಲ್ಲಿ ಮಾತಿನಲ್ಲಿ. ಹಲ್ಲೆಲೂಯಾ. ಆ ಹರಟೆಯ ಮಾತುಗಳಿಗೆ ನೀವು ಸಮಯವನ್ನ ಕೊಟ್ರೆ ನಿಮ್ಮ ಭಕ್ತಿ ಏನಾಗುತ್ತದು? ಏನಾಗುತ್ತೆ? ಹರ್ಕೊಂಡು ಹೋಗುತ್ತೆ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ್ರೆ ಅವಸರ ಅಲ್ಲ, ಎಲ್ಲಿ ತೊಳೆದ್ರಿ? ಪಾತ್ರೆ ತೊಳಿತೀರಿ. ಹಲ್ಲೆಲೂಯಾ. ಹೊಳೆಗೆ ತೊಳೆದ್ರೆ ಏನಾಗುತ್ತಾ? ಹೋಗಿ ಹಳದಾಗ, ಇಲ್ಲಿ ಗಿಣವಲ್ಲ ಹಳ್ಳ ಐತಲ್ರಿ, ಹಳದಾಗ ಹೋಗಿ ಹುಣಸೆ ಹಣ್ಣು ತೊಳೆದ ತಕ್ಷಣ ನೀರು ಆಯ್ತು ಹಿಡ್ಕೊಳಮ್ಮ ಅಂತೇಳಿ ಪಾತ್ರೆ ಹಿಂಗೆ ತಗೊಳ್ಳೋದ್ರಾಗ ಹುಣಸೆ ಹಣ್ಣು ಹೋಗಿ ಮೀನು ಸಿಕ್ಕಿರುತ್ತೆ. ಹುಣಸೆ ಹಣ್ಣು ಯಾವ ಸಿಕ್ಕಿರುತ್ತಾ? ಮೀನು ಸಿಕ್ಕಿರುತ್ತೆ. ಹುಣಸೆ ಹಣ್ಣು ನೀರು ಹರ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಹಲ್ಲೆಲೂಯಾ. ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಆ ಹರಟೆಯ ಮಾತುಗಳಿಗೆ ನೀವೇನಾಗಿರ್ಬೇಕು? ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಏನಾಗ್ತಾರೆ? ಭಕ್ತಿಹೀನರಾಗ್ತಾರೆ. ಭಕ್ತಿ ಎನ್ನುವಂಥದ್ದು ಏನಾಗುತ್ತೆ? ಕಡಿಮೆ ಆಗುತ್ತೆ. ಬ್ಯಾಟ್ರಿ ಹೆಂಗೆ ಡೌನ್ ಆಗುತ್ತಲ್ಲ, 100 ಇದ್ದು ಲೈಟ್ ಹಲ್ಲೆಲೂಯಾ 100 ಇದ್ದು ಎಷ್ಟಾಗುತ್ತೆ? 90 ಆಗುತ್ತೆ. ಹಂಗೆ ಕಡಿಮೆ ಆಗ್ಕೊಂಡು ಬಂದು ಒಮ್ಮೆಲೆ ಬ್ಯಾಟ್ರಿ ಎಲ್ಲ ಏನಾಗ್ಬಿಡುತ್ತೆ? ಸ್ವಿಚ್ ಆಫ್ ಆಗಿಬಿಡುತ್ತೆ. ಹಲ್ಲೆಲೂಯಾ. 0 ಲೆವೆಲಿಗೆ ಬಂದ್ಬಿಡುತ್ತೆ. ನೋಡೋದಕ್ಕೆ ಫುಲ್ಲು ಚಾರ್ಜ್ ಇದ್ದಾಗ ಕಾಣ್ತಾರೆ, ಆದ್ರೆ ಏನಿಲ್ಲ, ಶಕ್ತಿ ಇಲ್ಲ. ಏನಿಲ್ಲ, ಶಕ್ತಿ ಇಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇರ್ ಏನಂತೇಳಿ, ಭಕ್ತಿಯ ಜೀವಿತವನ್ನ ಸಾಧನೆ ಮಾಡಿಕೊಳ್ಳಬೇಕು. ಸಾಧನೆ ಯಾವುದು ಹಂಗೆ ಬರಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದು ಹಂಗೆ ಬರಲ್ಲ. ಈಗ ಯಾರಿಗಾದ್ರು ಜಯ ಮೈಕ್ ತಗೊಂಡು ಹಿಡ್ಕೊಂಡು ಮಾತಾಡಂತ ಹೇಳಿದ್ರು ಮಾತಾಡ್ಬೇಕಾದ್ರೆ ಏನು ಬರುತ್ತೆ? ನಡುಗು ಬರುತ್ತೆ. ಮಾತಾಡ್ತೀನಿ ಅಂತೇಳಿ ಧೈರ್ಯ ನಮ್ಮಲ್ಲಿ ಇದ್ರೂ ಕೂಡ ಮಾತಾಡ್ಬೇಕಾದ್ರೆ ಏನು ಬರುತ್ತೆ? ನಡುಗು ಬರುತ್ತೆ ಇಲ್ರಿ? ಸ್ಟೇಜ್ ಫಿಯರ್ ಏನ್ರಿ? ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಭಯ ಬರುತ್ತೆ. ಆದ್ರೆ ಅದನ್ನು ನಾವೇನು ಮಾಡಬೇಕು?
ಕಲಿಬೇಕು, ಸಾಧನೆ ಮಾಡಬೇಕು. ಒಮ್ಮೆಲೆ ಅಡಿಗೆ ಮಾಡಕ್ಕೆ ಬರಲ್ಲ, ಅನ್ನ ಬೇಳೆ ಮಾಡೋದು ಕಲ್ತೀರ ಒಮ್ಮೆಲೆ? ಇದಮ್ಮ ಕಲ್ತೀಯಾ? ಮಲ್ಲಮ್ಮ ದೇವಮ್ಮ ಕಲ್ತೀರಾ? ಕಲ್ತಿಲ್ಲ ಒಮ್ಮೆಲೆ. ಇಷ್ಟೇ ಒಳಗೆ ಒಂದಿಲ್ಲ ಒಂದಿನ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬಂದಂಗೆಲ್ಲ ಅದೇನಾಗುತ್ತೆ, ಒಂದು ಸಾಧನೆಯನ್ನು ನೀವು ಮಾಡುವವರಾಗಿರ್ತೀರಿ. ಹಲ್ಲೆಲೂಯಾ. ಫಸ್ಟ್ ನಾನು ಕಲ್ತಿದ್ದೇನೆಂದರೆ ಚಹಾ ಮಾಡೋದು. ನೀವು ಯಾವಾಗ ಕಲ್ತಿದ್ರು ಅದಕ್ಕೆ ಗೊತ್ತಿಲ್ಲ, ನಾನು ಕಲ್ತಿದ್ದೆ ಅವ್ರಿ ಚಹಾ ಮಾಡಿ. ಈಗ ಒಂದು 2 ತಿಂಗಳಲ್ಲಿ ಮೊನ್ನೆ ಅನ್ನ ಮಾಡೋದು ಕಲ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಗುಲ್ಬರ್ದಾಗಿದ್ದಾಗ ಚಿಕನ್ ಮಾಡೋದೆಲ್ಲ ಕಲ್ತೀನಿ, ನೋ ಪ್ರಾಬ್ಲಮ್. ಹಲ್ಲೆಲೂಯಾ. ಆದ್ರೆ ಅನ್ನ ಮಾಡೋದು ಮಾತ್ರ ಗೊತ್ತಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ನಾವು ಕಲಿಬೇಕಾದ್ರೆ ನಮ್ಗೇನು ಬೇಕು? ಛಲ ಬೇಕು, ಸಾಧನೆ ಬೇಕು. ಸಾಧನೆ ಇರಲಾರ್ದು ಯಾವುದನ್ನು ಕೂಡ ಸಾಧಿಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಈಗೊಂದು 2-3 ತಿಂಗಳ ಹಿಂದೆ ಅಚ್ಚೋಳಿಯಿಂದ ಯವನಸ್ಥ ಬಂದಿದ್ದ ಒಬ್ಬ. ಯವನಸ್ಥ ಬಂದೊಂದು ಸಮಯದಲ್ಲಿ ಮನೆಯನ್ನು ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ರು. ಬಂದೊಂದು ಸಮಯದಲ್ಲಿ ಕೇಳಿದ್ವಿ ನಾವು ಅವ್ರನ್ನ, ಏನು ಮಾಡ್ತೀಯಪ್ಪ ಅಂತೇಳಿ ಕೇಳಿದ್ರೆ, ಇಲ್ಲ ನಾವು ಏನು ಕರೆದ್ರೆ ಅದೆಲ್ಲ ಮಾಡ್ತೀವ್ರಿ ನಾನು ಅಂತ ಹೇಳೋದ. ಯಾವ ಕೆಲಸಕ್ಕನ್ನ ಕರಲಿ ಏನಂತಂದ ಅದೆಲ್ಲ ಮಾಡ್ತೀನಿ. ಕರೆಂಟಿನ ಕೆಲಸಕ್ಕೆ ಕರೆದ್ರೆ ಕರೆಂಟಿಂದ ಮಾಡ್ತೀನಿ, ಮತ್ತೆ ಮನೆ ಕಟ್ಟುವಾಗ ಸೆಂಟ್ರಿಂಗ್ ಹೊಡೆಯೋಕೆ ಕರೆದ್ರೆ ಸೆಂಟ್ರಿಂಗ್ ಹೊಡೆಯೋಕೆ ಬರ್ತೀನಿ, ಇನ್ನೊಂದು ಕೆಲಸಕ್ಕೆ ಕರೆದ್ರೆ ಅದಕ್ಕೆ ನೀವು ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀನಿ. ಇಲ್ಲ ಅರ್ಧಂಬರ್ಧ ಮಾಡ್ತಿಲ್ಲ, ಯಾವುದ್ರಾಗ ನನಗೇನಿಲ್ಲ ಪರ್ಫೆಕ್ಷನ್ ಇಲ್ಲ. ಹಲ್ಲೆಲೂಯಾ. ಸ್ವಲ್ಪ ಕಳೆ ತೆಗೆಯಕ್ಕೆ ಬರೋದು, ಸ್ವಲ್ಪ ಅಡಿಗೆ ಮಾಡಕ್ಕೆ ಬರೋದು, ಸ್ವಲ್ಪ ಕಸ ಬೆಳೆಯಕ್ಕೆ ಬರೋದು. ಹಲ್ಲೆಲೂಯಾ. ಸ್ವಲ್ಪ ಕಲ್ತೀರಾ, ಏನು ಮಾಡ್ತೀರಿ? ಪೂರ್ಣ ಕಲಿಬೇಕು. ಆ ಹುಡುಗ ಹೇಳ್ತಾ ಇದ್ದಾನೆ, ನಾನು ಹೇಳಿದೆ ನೀನು ಹಂಗಿದ್ರೆ ನಿನ್ನ ಯಾರು ಕೂಡ ಕರೆಯಲ್ಲ, ನಿನ್ನ ಯಾರು ಕೇರ್ ಮಾಡಲ್ಲ, ನಿಮ್ಮ ಮನೆಯವರು ನಿನ್ನನ್ನು ಸೇರಲ್ಲ. ಒಂದದರಲ್ಲಿ ನೀನೇನಾಗೋ ಸ್ಥಿರವಾಗಿ. ಹಲ್ಲೆಲೂಯಾ. ಒಂದು ವಿಷಯದಲ್ಲಿ ನೀನು ನಿಪುಣನಾಗು. ಒಂದು ವಿಷಯದಲ್ಲಿ ನಿಪುಣನಾದ ಮೇಲೆ ಇನ್ನೊಂದು ವಿಷಯ ಕಲಿ. ಇನ್ನೊಂದು ಯಾಕೆ, ಇನ್ನೊಂದು 100 ನೀನು ಕಲಿಬೋದು. ದೇವರು ನಿನಗೆ ಜ್ಞಾನ ಕೊಟ್ಟರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದದ್ರಾಗಾದ್ರೂ ನೀನು ಒಳ್ಳೆಯ ಸ್ಟ್ಯಾಂಡರ್ಡಲ್ಲಿ ಇರಬೇಕು. ಒಂದದ್ರಾಗಾದ್ರೂ 100% ಇವನು ಕೈ ಹಾಕಿದ ಕೆಲಸ ಮಿಸ್ ಆಗಲ್ಲ ಅನ್ನೋ ರೀತಿಯಲ್ಲಿ ಇರಬೇಕು. ಆ ಕೆಲಸ ಯಾವುದೇ ಆಗಿರಲಿ ಅದರ ಆಳ ಉದ್ದ ಎಲ್ಲವನ್ನ ನೀನು ಏನಾಗಿರ್ಬೇಕು? ತಿಳಿದವನಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನು ಅರ್ಧಂಬರ್ಧ ಕಲ್ತ್ರೆ ಯಾರಿಗೂ ಕೂಡ ನೀನೇನಾಗಲ್ಲ, ಪ್ರಯೋಜನವುಳ್ಳವನು ಆಗೋದಿಲ್ಲ. ಸ್ಥಿರತೆ ಬಹಳ ಮುಖ್ಯ. ಆ ಸಾಧನೆ ಮಾಡಬೇಕಾದ್ರೆ ಗುರು ಹಿಂದೆ ಇರಬೇಕು. ಗುರು ಇರಲಾರ್ದೆ ಯಾವುದಾಗಲ್ಲ. ನನಗೆ ಗುರು ನಮ್ಮಪ್ಪ. ಹಲ್ಲೆಲೂಯಾ. ಆತ್ಮಿಕವಾಗಿ ಆತ್ಮಿಕ ತಾಯಿ ಎಂಬುದಾಗಿ ನಾನು ಕರೆದುಕೊಂಡಿರೋದು, ನನಗೆ ಆಲೋಚನೆಗಳನ್ನು ಕೊಡುವಂಥದ್ದು ಬಾಂಬೆಯಲ್ಲಿರ್ತಕ್ಕಂಥ ನಮ್ಮ ಕರುಣಾ ಅತ್ತೆ. ಹಲ್ಲೆಲೂಯಾ. ಆತ್ಮಿಕ ತಂದೆ ಮತ್ತು ನಮ್ಮ ತಂದೆಯವರು ನನಗೆ ಗುರುಗಳಾಗಿದ್ದರೆ, ಆತ್ಮಿಕ ತಾಯಿಯಾಗಿ ಇರುವಂಥವ್ರು ಯಾರ್ರೀ? ಕರುಣಾ ಅತ್ತೆ. ಬಾಂಬೆಯಿಂದ ಬಂದಿದ್ರು. ಒಂದ್ಸರಿ ನೀವು ನೋಡಿದ್ರಿಲ್ಲ ನನಗೆ ಗೊತ್ತಿಲ್ಲ. ಬಾದರ್ಲಿಗೂ ಕೂಡ ಅವರು ಬಂದಿದ್ರು, ಎಲ್ದೊಡಿಗೂ ಕೂಡ ಅವರು ಬಂದಿದ್ರು. ಹಲ್ಲೆಲೂಯಾ. ಫ್ರೆಂಡ್ಸ್, ನಮಗೊಬ್ಬರು ಬೇಕು. ಒಬ್ರು ಇರಲಾರ್ದೇ ಇದ್ರೆ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಸುಮ್ಮನೆ ಸ್ಕೂಲಿಗೆ ಬಿಟ್ಬಿಡ್ರಿ, ಅಲ್ಲಿ ಯಾವ ಮಾಸ್ಟರ್ ಇಲ್ಲ, ಯಾರು ಇಲ್ಲ. ಓದೋದು ಓದ್ತಾರೆ. ಗೋಡೆ ಗೀಡೆ ಎಲ್ಲ ನೋಡ್ಕೊಂತ ಬಸ್ ಆಟ ಆಡಿದ್ನೆ, ಕುಂಟೆ ಬಿಲ್ಲ ಆಡಿದ್ನೆ, ಬಳೆ ಆಟ ಆಡಿದ್ನೆ, ಪಿನ್ನೂಡೋದು ಆಟ ಆಡಿದ್ನೆ ಅಂತೇಳಿ ಹುಡುಗರು ಆಡ್ಕೊಂತ ಹೋಗ್ತಾರೆ. ಯಾಕೆ ಹೇಳ್ರಿ? ಅವ್ರಿಗೆ ಗುರು ಇಲ್ಲ. ಹಲ್ಲೆಲೂಯಾ. ಗುರು ಸಾಧನೆಯನ್ನ ಮಾಡಬೇಕಾದ್ರೆ ಗುರು ಕೂಡ ಬಹಳ ಮುಖ್ಯ. ಹಿಂದೆ ಗುರು ಯಾರಿದ್ದಾನೆ? ಪೌಲ ಇದ್ದಾನೆ. ಮುಂದುಗಡೆ ಯಾರಿದ್ದಾನೆ? ಭಕ್ತನಾಗಿ ಮಗನಾಗಿ ತಿಮೋಥೆಯನಿದ್ದಾನೆ. ತಿಮೋಥೆಯನಿಗೆ ಹೇಳ್ತಾ ಇದ್ದಾನೆ, ತಿಮೋಥೆಯನೇ, ಹರಟೆಯ ಮಾತುಗಳು ನಿನ್ನನ್ನು ಕೂಡ ಏನ್ ಮಾಡ್ತಾವೆ? ಬೇಗನೆ ಎಳೆದುಕೊಳ್ತಾವೆ. ಅವು ನೀನು ಮಾಡುವಂತ ಭಕ್ತಿಗೆ ಏನಾಗಿದ್ದಾವು? ಅಡ್ಡಕಂಟಕ ಹಾಕಿದಾವ. ಅದರ ಸಲುವಾಗಿ ಮಾತುಗಳು ಹೆಂಗಿರ್ಬೇಕು? ಹೆಂಗಿರ್ಬೇಕ್ರಿ? ಭಕ್ತಿಯ ಮಾತುಗಳಾಗಿರಬೇಕು. ಹಂಗಾದ್ರೆ ಭಕ್ತಿ ಮಾಡೋರ ಹತ್ರ ನಾವು ಏನು ಮಾತಾಡ್ಬಾರ್ದು ಅಂದ್ರೆ ಏನಂತವು? ನಿನ್ನ ಕೆಲಸ ಏನಿರುತ್ತೆ? ಕಟ್ಪೆಟ್ಟಿ ಕೇಳಿದ ತಗೊಂಬಂದೆ, ಎಳ್ಳೆ ಕೇಳಿದ ತಗೊಂಬಂದೆ, ಕೆಲಸಕ್ಕೆ ಹೋದೆ, ಕೆಲಸ ಮಾಡ್ಕೊಂಡೇ ಬಂದೆ. ಫೋನ್ನಲ್ಲಿ ಗಂಟೆ ಗಟ್ಟಲೆ ಬೇಡವಾದ ಸಂಭಾಷಣೆ, ಬೇಡವಾಗಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಮಾತಾಡಿದರೆ ಆಗುವಂಥದ್ದು, ಅನುಭವಿಸುವಂಥದ್ದು ಮುಂದೆ ಯಾರ್ರೀ? ನೀನೇ ಆಗಿರ್ತೀಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ? ಭಕ್ತಿಯನ್ನ ಸಾಧನೆ ಮಾಡಿಕೊ. ಯಾವುದನ್ನು ಸಾಧನೆ ಮಾಡಿಕೊಳ್ಬೇಕು? ಭಕ್ತಿಯನ್ನ ಸಾಧನೆ ಮಾಡಿಕೊಳ್ಬೇಕು. ಭಕ್ತಿಯನ್ನ ಸಾಧನೆ ನಾವು ಮಾಡಿಕೊಳ್ಬೇಕಾದ್ರೆ ಹಿಂದುಗಡೆ ನಮಗೆ ಗುರು ಬೇಕು. ಪೌಲನು ಗುರುವಾಗಿ ತಿಮೋಥೆಯನಿಗೆ ಹೇಳಿದ, ನಮ್ಮೆಲ್ಲರಿಗೆ ಗುರುವಾಗಿ ಅಪ್ಪವರು ಅವ್ರು ಯಾವ್ಯಾವ ಹೇಳ್ತಾ ಇದ್ರು ಆ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ. ಅವ್ರು ಹೇಳ್ತಾರೆ, ಅವ್ರು ನಡೆಸ್ತಾ ಇದ್ದಾರೆ, ನಡೀತಾ ಇದ್ದಾರೆ. ನಾವು ನಡಿಲಾರದೆ ಇದ್ರೆ ಏನಾಗುತ್ತೆ ರೀ? ಭಕ್ತಿಯನ್ನು ಸಾಧನೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ.
ಸ್ಕೂಲ್ಗೆ ಎಲ್ಲ ಮಕ್ಕಳು ಹೋಗ್ತಿರ್ತಾರೆ, ಎಲ್ಲರೂ ಹೋಗ್ತಿರ್ತಾರೆ. ಫಸ್ಟ್ ಕ್ಲಾಸ್ ಬರೋರೇ ಬೇರೆ, ಸೆಕೆಂಡ್ ಕ್ಲಾಸ್ ಬರೋರೇ ಬೇರೆ, ಥರ್ಡ್ ಕ್ಲಾಸ್ ಬರೋರೇ ಬೇರೆ, 6 ಸಬ್ಜೆಕ್ಟು ಫೇಲ್ ಆಗೋರೇ ಬೇರೆ. ಮಾಸ್ಟ್ರನ್ನ ಬೈತಾರ, ಯಾರನ್ನ ಬೈತಾರ? ಅವಾಗ ಮಾಸ್ಟ್ರನ್ನ ಬೈತಾರ? ಎಲ್ಲರೂ ಫೇಲ್ ಆದ್ರೆ ಮಾಸ್ಟ್ರನ್ನ ಬೈತಾರ. ಯಾರನ್ನ ಬೈತಾರ್ರಿ? ಆ ಹುಡುಗನ ಬೈತಾರ. ಹುಡುಗ ಏನು ಮಾಡ್ಯಾನ? ಹೇಳಿದ್ದನ್ನ ಕೇಳಿಲ್ಲ, ಕೇಳಿದಂತರ ನಾಟಕ ಮಾಡ್ಯಾನ. ಏನು ಮಾಡ್ಯಾನ? ಸ್ಕೂಲಲ್ಲಿ ಕುಂತ್ಕೊಂಡನಪ್ಪ, ಆದ್ರೆ ಏನು ಮಾಡಿಲ್ಲ? ಹೇಳಿರುವಂಥದ್ದನ್ನು ಕೇಳಿಲ್ಲ. ಹಿಂದೆ ಬೆಂಚ್ ಕುಂದ್ರೆ ಆಯಾಗಿ ನಿದ್ದೆ ಮಾಡಕ್ಕೆ, ಆದ್ರೆ ಏನು ಮಾಡಿಲ್ಲ? ಕೇಳಿಲ್ಲ. ಏನು ಮಾಡಿಲ್ಲ? ಕೇಳಿಲ್ಲ. ಅದ್ರ ಸಲುವಾಗಿ ಅವಾಗ ಮಾಸ್ಟರ್ ಹತ್ರ ಹೋದ್ರೆ, ಏನ್ರಿ ಮಾಸ್ಟರ್ ನೀವು ಏನು ಕಲ್ಸಿರಂದ್ರೆ ಮಾಸ್ಟರ್ ಏನು ಹೇಳ್ತಾನ? ನೋಡಿ 100 ತಗೊಂಡನ, ಅವರು 90 ತಗೊಂಡ್ರೆ, 80 ತಗೊಂಡ್ರೆ, 70 ತಗೊಂಡ್ರೆ, ಇವರೆಲ್ಲರೂ ನಾನು ಹೇಳಿದ ಪಾಠ ಕೇಳ್ಯಾರ, ನಾನು ಹೇಳಿದ್ದು ಹೋಮ್ವರ್ಕ್ ಯಾವ್ದು ಮಾಡು ಅಂತೇಳಿ ಅದೆಲ್ಲ ಮಾಡ್ಯಾರ. ನಿನ್ನ ಮಗ ಮಾಡಿಲ್ಲ, ನಿನ್ನ ಮಗಳು ಮಾಡಿಲ್ಲ, ಅದ್ರ ಸಲುವಾಗಿ ಅವ್ರು ಏನಾಗ್ಯಾರ? ಫೇಲ್ ಆಗ್ಯಾರಂತ. ಹಲ್ಲೆಲೂಯಾ. ನಮ್ಮನ್ನು ದೇವರು ತನ್ನ ಬಾಯಿಯಾಗಿ ಏನು ಮಾಡ್ತಾ ಇದ್ದಾರೆ? ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಹೇಳೋದಷ್ಟೇ, ಯಾರಿಗೇನು ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ಮಾಡಂತೇಳಿ ಯಾರು ಕೂಡ ಹೇಳೋಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಮನುಷ್ಯರು, ನಾವು ಪ್ರಾಣಿಗಳಲ್ಲ. ಮನುಷ್ಯರು. ಪ್ರಾಣಿಗಳಿಗಾದ್ರೆ ಏನು ಮಾಡಬೇಕು? ಅವು ಒಂದ್ಸರಿ ಹೇಳಿದ್ರು ಕೂಡ ಮತ್ತೆ ಹಂಗೆ ಹೋಗ್ತಾವೆ, ದಾರಿ ಬಿಟ್ಟು ಹೋಗ್ತವೆ. ಹಲ್ಲೆಲೂಯಾ. ಅವಾಗ ಬೆತ್ತ ತಗೊಂಡು ಏನು ಮಾಡ್ತಾರೆ? ಹೊಡಿತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಾವು ಯಾರಾಗಿದ್ದೇವೆ? ದೇವರ ಸ್ವರೂಪಿಗಳು, ದೇವರ ಮಕ್ಕಳು. ದೇವರು ಮಾತಾಡಿದ ನಮ್ಮ ಮೇಲೆ ಆ ಮಾತಿಗೆ ಕಿವಿಗೊಟ್ಟು ನಾವು ನಡೆಯುವವರಾಗಬೇಕು ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿ ಮತ್ತು ಎಲ್ಲ ಲೋಕಗಳಲ್ಲಿ ಸಲ್ಲುವಂಥದ್ದು ಅದು ದೇವರ ಭಕ್ತಿ. ಆ ದೇವರ ಭಕ್ತಿಯನ್ನು ನೀನು ಸಾಧನೆ ಮಾಡಿಕೊಳ್ಳಬೇಕು. ಅದು ಒಂದೇ ದಿವಸ ಬರುವಂಥದ್ದಲ್ಲ, ದಿವಸ ಅದು ಬರುವಂಥದ್ದು. ಹಲ್ಲೆಲೂಯಾ. ಆ ಭಕ್ತಿ ಕೆಲವೊಂದು ಸಾರಿ ಭಕ್ತಿ ಹೀನತೆಯ ಕಡೆಗೆ ಹೋಗುವಂಥ ಸಂದರ್ಭ ಇದ್ದಾಗ, ದೇವರು ನಿನ್ನ ಸಂಗಡ ಮಾತಾಡಿದಾಗ ನೀನು ಒಂದು ವೇಳೆ ಅದಕ್ಕೆ ಕಿವಿಗೊಟ್ಟು ಸ್ಥಿರವಾದಂಥ ವಿಶ್ವಾಸದ ಕಡೆಗೆ ಬಂದರೆ, ನೀನು ಮುಂದೆ ನಿನ್ನ ಭಕ್ತಿಯ ಸಾಧನೆಯನ್ನು ಮಾಡಿ ಭಕ್ತಿಯ ಅಂತ್ಯ ಅದು ದೇವರನ್ನ ಭೇಟಿಯಾಗುವಂಥದ್ದು. ಹಲ್ಲೆಲೂಯಾ. ಆ ಅಂತ್ಯದ ಒಂದು ಸಮಯದಲ್ಲಿ ನೀಲಿ ಆಕಾಶದಲ್ಲಿ ದೇವರನ್ನ ಭೇಟಿಯಾಗ್ತೀವಿ. ಒಂದು ವೇಳೆ ನೀನು ಲೋಕದ ಕಡೆಗೆ ಹೋಗಿ ಭಕ್ತಿಹೀನನಾಗಿ ಹೋದ್ರೆ ನೀನು ಸಾಧನೆ ಮಾಡಿದವನು ಅಲ್ಲ. ಪಂದ್ಯದಲ್ಲಿ ಎಲ್ಲರೂ ಓಡ್ತಾ ಇರ್ತಾರೆ, 100 ಮೀಟರ್ ಓಟ. ಹಲ್ಲೆಲೂಯಾ. ಏನು ಮಾಡ್ತಿರ್ತಾರೆ? 100 ಮೀಟರ್ ಓಡ್ತಾ ಇರ್ತಾರೆ. ಆಗಸ್ಟ್ 15 ಬಂದರೆ ಮಕ್ಕಳಿಗೆಲ್ಲ ಖುಷಿ, ಚಾಕ್ಲೇಟ್ ಕೊಡ್ತಾರಂತೇಳಿ ಮೊದಲು ಆಟಗಳು ಆಡಿಸ್ತಾರಂತೇಳಿ. ಹಲ್ಲೆಲೂಯಾ. ಓಡ್ತಾ ಇರ್ತಾರೆ. ನಿಂತವರೆಲ್ಲರೂ ಮುಟ್ತಾರ? ಹಲ್ಲೆಲೂಯಾ. ನಿಂತವರೆಲ್ಲರೂ ಫಸ್ಟ್ ಬರ್ತಾರ? ಯಾರೋ ಒಬ್ಬ ಫಸ್ಟ್ ಬರ್ತಾನೆ. ಆದರೆ ಭಕ್ತಿಯ ಜೀವಿತದಲ್ಲಿ ಏನ್ರಿ? ನಾವು ಓಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸ್ಥಾನ ಒಂದು ಇದೆ. ಆ ಗೆರೆಯನ್ನು ಯಾರಾದರೂ ನಾವು ಮುಟ್ಟಬಹುದು. ನಾವು ಫಸ್ಟ್ ಮುಟ್ಟಿದರು, ಸೆಕೆಂಡ್ ಮುಟ್ಟಿದರು, ಥರ್ಡ್ ಮುಟ್ಟಿದರು ಅಂತೇಳಿಲ್ಲ. ನೀನು ಆ ಗೆರೆಯನ್ನು ಮುಟ್ಟಬೇಕು, ಅಷ್ಟೇ ಮುಖ್ಯ. ಹಲ್ಲೆಲೂಯಾ. ನೀನು ಯಾವಾಗಾದರೂ ಮುಟ್ಟು, ಆದರೆ ನಿನ್ನ ಜೀವಿತದ ಅವಧಿಯ ಒಳಗಡೆ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಜೀವ ಇರುವುದರ ಒಳಗಡೆ ಆಗಿಯೇ ನೀನು ಏನು ಮಾಡಬೇಕು? ಆ ಭಕ್ತಿಯ ಗೆರೆಯನ್ನು ನೀನು ಮುಟ್ಟುವವನಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ ಭಕ್ತಿಯ ಸಾಧನೆಯನ್ನು ನೀನು ಮಾಡಿಕೋ. ದೇವ ಭಕ್ತಿಯು ಅದು ಇಹದಲ್ಲೂ ಪರದಲ್ಲೂ ಅದಕ್ಕೆ ಜೀವ ವಾಗ್ದಾನಗಳು ಉಂಟು. ಹಲ್ಲೆಲೂಯಾ. ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಭಕ್ತಿಯ ಜೀವಿತವನ್ನು ಜೀವಿಸುತ್ತಾ ಇದೆಯಾ? ಭಕ್ತಿಹೀನನಾಗಿದ್ದೀಯಾ? ಹರಟೆಯ ಮಾತುಗಳಿಗೆ ಸಮಯವನ್ನು ಕೊಡ್ತಾ ಇದ್ದೀಯಾ? ಯಾವ ವಿಷಯದಲ್ಲಿ ತಪ್ಪಿ ಹೋಗಿದೆ? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಮಾತಿನ ವಿಧಾನ ಯಾವ ರೀತಿಯಾಗಿದೆ? ನಿನ್ನ ನಡತೆಯ ವಿಧಾನ ಯಾವ ರೀತಿಯಾಗಿದೆ? ಪ್ರಿಯನೇ ಸಹೋದರ ಸಹೋದರಿಯೇ, ಸತ್ಯವೇದ ಹೇಳ್ತಾ ಇದೆ, ಭಕ್ತಿಯ ಸಾಧನೆ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಉಳ್ಳದ್ದಾಗಿದ್ದರೂ ಕೂಡ ದೇವ ಭಕ್ತಿಯ ಸಾಧನೆಯನ್ನ ನೀನು ಮಾಡುವವನಾಗು. ತಿಮೋಥೆಯನೇ, ನಾನು ನಿನಗೆ ಗುರುವಾಗಿ ಆತ್ಮಿಕ ತಂದೆಯಾಗಿ ನಾನು ಹೇಳ್ತಾ ಇದ್ದೇನೆ, ಈ ಸಮಯದಲ್ಲಿ ನೀನು ಭಕ್ತಿಯ ಸಾಧನೆಯನ್ನ ಮಾಡು. ಹರಟೆಯ ಮಾತುಗಳಿಗೆ ಕಿವಿಗೊಡಬೇಡ. ಉಮೇನಾಯನು, ಪಿಲಾತಾಯನು ಅವರು ಹೆಚ್ಚೆಚ್ಚಾಗಿ ಹರಟೆಯ ಮಾತುಗಳಿಗೆ ಕಿವಿಗೊಟ್ಟು ಭಕ್ತಿಯ ಜೀವಿತದಿಂದ ಬಿದ್ದು ಹೋದರು ಎಂಬುದಾಗಿ ಪೌಲನೇ ಸಾಕ್ಷಿ ಕೊಡ್ತಾ ಇದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿ ಆಗಿದೆ? ಈ 2020ನೇ ವರ್ಷದಲ್ಲಿ 9ನೇ ವಾರ್ಷಿಕೋತ್ಸವದಲ್ಲಿ ದೇವರಿನ ಸಂಗಡ ಮಾತಾಡುವಂಥ ಮಾತು ಒಂದೇ,
ತೀರ್ಪು ಮಾಡಬೇಡ, ಆಗ ನಿನಗೂ ಕೂಡ ತೀರ್ಪಾಗುವುದಿಲ್ಲ. ಕೆಟ್ಟ ನಡತೆಯುಳ್ಳವರನ್ನ ನೋಡಿ ಉರಿಗೊಳ್ಳಬೇಡ, ದುರಾಚಾರಿ ಮಾಡುವವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಯೆಹೋವನಲ್ಲಿ ನೀನು ಸಂತೋಷಿಸುವುದಾದರೆ, ಆತನಲ್ಲಿ ಭರವಸೆ ಇಡುವುದಾದರೆ, ಆತನೇ ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವವನಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿ ಒಂದು ಸಾರಿ ಆಲೋಚನೆ ಮಾಡು. ಸ್ವಾಮಿ, ನಾನು ಇನ್ನೂ ಭಕ್ತಿಯ ಜೀವಿತದಲ್ಲಿ ಬೆಳೆಯಬೇಕಯ್ಯ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಬೇಕು. ನಾನು ನಿನ್ನಿಂದ ನಾನು ಇಷ್ಟಪಟ್ಟಂತ ಇಷ್ಟಾರ್ಥಗಳನ್ನೆಲ್ಲ ಹೊಂದಿಕೊಳ್ಳಬೇಕು ಎಂಬುದಾಗಿ ನಿನ್ನ ಮನಸ್ಸಿನಲ್ಲಿ ಇರುವುದೇ ಆದರೆ ದೇವರಲ್ಲಿ ಪ್ರಾರ್ಥನೆ ಮಾಡು. ಭಕ್ತಿಯ ಸಾಧನೆಯನ್ನ ನಾನು ಮಾಡಬೇಕು ಸ್ವಾಮಿ. ಇದು ಒಂದು ದಿವಸದ ಕಾರ್ಯವಲ್ಲ, ವರ್ಷಕ್ಕೆ ಒಂದು ಸಾರಿ ಮಾಡುವಂಥದ್ದಲ್ಲ. ವರ್ಷದಲ್ಲಿರುವಂತ 365 ದಿವಸಗಳು, ವಾರದಲ್ಲಿರುವಂತ 7 ದಿವಸಗಳು ಸ್ಥಿರವಾಗಿ ನಿನ್ನನ್ನೇ ಎದುರು ನೋಡುವಂತ ಭಕ್ತಿಯನ್ನ ನಾನು ಮಾಡುವ ಹಾಗೆ ನನಗೆ ಆತ್ಮಿಕ ಬಲಶಕ್ತಿಯನ್ನು ಕೊಡು ಎಂಬುದಾಗಿ ದೇವರ ಹತ್ರ ಬೇಡಕ್ಕೆ ಈ ಸಮಯದಲ್ಲಿ. ಲೋಕದ ಕಡೆಗೆ ಹೋಗ್ತಾ ಇದೀಯಾ? ಪ್ರಪಂಚದ ಕಡೆಗೆ ಹೋಗ್ತಾ ಇದೀಯಾ? ಪ್ರಪಂಚದ ವ್ಯರ್ಥ ಸಂಪ್ರದಾಯ ಪದ್ಧತಿಗಳ ಕಡೆಗೆ ಹೋಗ್ತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯಳೇ. ದೇವರು ನಿನಗೋಸ್ಕರವಾಗಿ ಸಿದ್ಧ ಮಾಡಿರುವಂತ ಆ ಪರಲೋಕ, ಅದರಲ್ಲಿ ನೀನು ಇರಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ಆ ಗೆರೆ ನೀನು ಮುಟ್ಟಬೇಕಾದ್ರೆ ಈ ಲೋಕದಲ್ಲಿರುವಾಗಲೇ ದೇಹ ಸಾಧನೆಗಿಂತ ದೇವ ಭಕ್ತಿ ಸಾಧನೆ ಮುಖ್ಯ ಎಂಬುದಾಗಿ ನೀನು ನೆನೆಸಿ ಜೀವಿಸುವವನಾಗಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯೇ, ತಂದೆ ತಾನೇ ಸ್ತೋತ್ರ. ಹೌದು ಕರ್ತನೆ, 9ನೇ ವಾರ್ಷಿಕೋತ್ಸವ 9 ವರ್ಷಗಳ ಕಾಲ ಅದ್ಭುತವಾಗಿ ನಡೆಸಿದ್ದೀವಿ ಸ್ವಾಮಿ. ಇನ್ನು ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕಪ್ಪ ದೇವರೇ. ಅನೇಕ ಕುಟುಂಬಗಳಲ್ಲಿ ಸ್ವಾಮಿ ನೀನು ಸಮಾಧಾನ ಕೊಡಲು ಬಂದಿದ್ದೆ ಸ್ವಾಮಿ. ಹೌದು ಕರ್ತನೆ, ನರಕಕ್ಕೆ ತುತ್ತಾಗದೆ ಪರಲೋಕ ರಾಜ್ಯದ ಮಕ್ಕಳಾಗುವುದಕ್ಕಾಗಿ ನೀನು ಬಂದಿದ್ದೆ ಸ್ವಾಮಿ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ಇವತ್ತು ನೀನು ನೇರವಾಗಿ ಮಾತಾಡಿದ್ದಿ. ಭಕ್ತಿಯನ್ನ ಕಟ್ಟಿಕೊಳ್ಳುವ ವಿಷಯದ ಬಗ್ಗೆ, ಮಾತಾಡುವ ವಿಷಯದ ಬಗ್ಗೆ. ಕರ್ತನೆ, ನಿನ್ನೊಂದಿಗಿದ್ದರೆ ನೀನು ಇಷ್ಟಾರ್ಥಗಳನ್ನು ನೆರವೇರಿಸಿ ಎಂಬುದಾಗಿ ನಂಬಿಕೆಯ ವಿಷಯದ ಬಗ್ಗೆ ಸ್ವಾಮಿ ನೀನು ಮಾತಾಡಿದ ನನಗೆ ಸ್ತೋತ್ರ. ಇವನ್ನ ಬಲಗೊಳಿಸು, ಭದ್ರಪಡಿಸು ಸ್ವಾಮಿ. ಈ ದಿವಸ ಮೊದಲುಗೊಂಡು ಕರ್ತನೆ ಬರೋ ವರ್ಷ ಈ ವಾರ್ಷಿಕೋತ್ಸವದವರೆಗೂ ಈ ಒಂದು ವಿಷಯಗಳು ಕರ್ತನೆ, ಈ ಮಾತುಗಳು ಅವರ ಹೃದಯದಲ್ಲಿ ಬೆಳವಣಿಗೆ ಮಾಡಪ್ಪ, ಭದ್ರಪಡಿಸು, ನಡೆಸಪ್ಪ. ನಿನ್ನ ಪ್ರಾರ್ಥನೆ ಸುರಕ್ಷಿತ ಉಂಟು ಮಾಡು. ಯಾರ್ಯಾರು ಈ ಸಮಯದಲ್ಲಿ ವಾಕ್ಯವನ್ನ ಕೇಳಿದಾರೋ ಅವರ ಹೃದಯವನ್ನು ನೀನು ಕಳೆದಿದ್ದು ಸ್ವಾಮಿ, ನಿನಗೆ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಶುದ್ಧಿ ಹೊಂದಿದ್ದಾರೆ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಆರೋಗ್ಯವನ್ನು ಕೊಟ್ಟಿದ್ದಿ, ಸಮಾಧಾನವನ್ನು ಕೊಟ್ಟಿದ್ದಿ, ಶಾಂತಿಯನ್ನು ಕೊಟ್ಟಿದ್ದಿ. ಪ್ರಥಮವಾಗಿಯೇ ನಾನು ನಿಮ್ಮನ್ನು ಆಶೀರ್ವದಿಸುವುದಾಗಿ ಮಾತಾಡಿದ್ದೆ ಸ್ವಾಮಿ. ನೀನು ನನ್ನನ್ನು ನಮ್ಮೆಲ್ಲರನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಎಲ್ಲಕ್ಕೆ ನಮ್ಮ ಮಹಿಮೆಗೆ ಉಂಟಾಗಲಿ. ಈ ಒಂದು ಗಿಡವಾರ ಪ್ರಾಂತವನ್ನು ಆಶೀರ್ವದಿಸಲು ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲಾ ವಿಧದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡುತ್ತಾರೆ. ಯೇಸು ಕ್ರಿಸ್ತ ನಾವು ಬೇಡಿ ಹೊಂದಿದ್ದೇವೆ ಪರಸ್ಪರ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರಿಗೆ ಪರಿಶುದ್ಧಾತ್ಮನ ಸಹವಾಸವು ಈಗಲೂ ಯಾವಾಗಲೂ ನಮ್ಮ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರುವ ನಿಮ್ಮ ಸಂಗಡ, ಸಕಲ ಭಕ್ತರ ಸಂಗಡ, ಯಾವ ಪ್ರಪಂಚದ ಸಂಗಡ ಸದಾ ಕಾಲದಲ್ಲಿಯಾಗಿರಲಿ ತಂದೆ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಜಯ, ಏಸು ರಕ್ತಕ್ಕೆ ಜಯ.